ಶುಕ್ರವಾರ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕುಮಟಾದ ಪ್ರತಿಷ್ಠಿತ ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ನಾಗರಾಜ್ ಹೆಗಡೆ 625ಕ್ಕೆ 624 ಅಂಕ ಗಳಿಸಿ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಪಡೆಯುವ ಮೂಲಕ ಅಮೋಘ ಸಾಧನೆ ಮಾಡುವ ಮೂಲಕ ಜಿಲ್ಲೆಗೆ ಮತ್ತು ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಹೌದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕುಮಟಾದ ಪ್ರತಿಷ್ಠಿತ ಗಿಬ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ನಾಗರಾಜ್ ಹೆಗಡೆ ರಾಜ್ಯಕ್ಕೆ 2ನೇ ಸ್ಥಾನ ಪಡೆಯುವ ಮೂಲಕ ಅಮೋಘ ಸಾಧನೆ ಮಾಡಿದ್ದಾಳೆ. ಪ್ರಥಮ ಭಾಷೆ ಇಂಗ್ಲಿಷ್ನಲ್ಲಿ 625ಕ್ಕೆ 624 ಅಂಕ ಪಡೆದರೆ ಇನ್ನುಳಿದ ಎಲ್ಲಾ ವಿಷಯಗಳಲ್ಲಿ 100ಕ್ಕೆ 100 ಅಂಕ ಗಳಿಸುವ ಮೂಲಕ ಅಮೋಘ ಸಾಧನೆ ಮಾಡಿದ್ದಾರೆ. ಕುಮಟಾದ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜು ಉಪನ್ಯಾಸಕ ನಾಗರಾಜ್ ನಾರಾಯಣ ಹೆಗಡೆ ಮತ್ತು ರೇಣುಕಾ ಹೆಗಡೆ ದಂಪತಿಯ ಪುತ್ರಿಯಾದ ಭೂಮಿಕಾ ಹೆಗಡೆ ಚಿಕ್ಕಂದಿನಿಂದಲೂ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಚೂಟಿಯಾಗಿದ್ದ ಭೂಮಿಕಾ ಪ್ರತಿಭಾ ಕಾರಂಜಿಯಲ್ಲಿ ಆಶುಭಾಷಣ ಸ್ಪರ್ಧೆಯಲ್ಲಿ 2 ಬಾರಿ ರಾಜ್ಯ ಮಟ್ಟಕ್ಕೆ ಮತ್ತು ಚೆಸ್ನಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಗಿಬ್ ಸಂಸ್ಥೆಗೆ ಮತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಹಾರಿಸಿದ್ದಳು. ಈಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಪಡೆಯುವ ಮೂಲಕ ಗಿಬ್ ಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲೂ ಬೆಳಗಿದ ಕೀರ್ತಿ ಭೂಮಿಕಾಳಿಗೆ ಸಲ್ಲುತ್ತದೆ. ಯಾವುದೇ ಟ್ಯೂಷನ್ ಪಡೆಯದ ಈ ವಿದ್ಯಾರ್ಥಿನಿ ಮನೆಯಲ್ಲಿ ಪ್ರತಿನಿತ್ಯ 3 ತಾಸುಗಳ ಕಾಲ ವ್ಯಾಸಂಗ ಮಾಡುತ್ತಿದ್ದಳು. ಶಾಲಾ ಮುಖ್ಯೋಧ್ಯಾಪಕ ಮತ್ತು ಶಿಕ್ಷಕರ ಮಾರ್ಗದರ್ಶನ ಮತ್ತು ಪಾಲಕರ ಪ್ರೋತ್ಸಾಹದಿಂದಲೇ ಈ ಅಮೋಘ ಸಾಧನೆ ಮಾಡಿರುವುದಾಗಿ ತನ್ನ ಅಭಿಪ್ರಾಯವನ್ನ ಹಂಚಿಕೊಂಡ ಭೂಮಿಕಾಳು ಮ್ಯಾಥ್ಸ್ ಪ್ರೊಫೆಸರ್ ಆಗಬೇಕೆಂಬ ಗುರಿ ಹೊಂದಿರುವುದಾಗಿ ಮತ್ತು ತನ್ನ ಸಾಧನೆಗೆ ಸಹಕಾರ ನೀಡಿದ ಶಾಲೆಯ ಶಿಕ್ಷಕ ವೃಂದ, ಶಾಲಾ ಆಡಳಿತ ಮಂಡಳಿ ಮತ್ತು ಪಾಲಕರು ಹಿತೈಷಿಗಳಿಗೆ ಕೃತಜ್ಞತೆ ಸಲ್ಲಿಸಿದ್ದಾಳೆ. ದ್ವಿತೀಯ ಸ್ಥಾನ ಪಡೆದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಾನು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೀಲಿಕ್ಕೆ ನನ್ನ ಪೇರೆಂಟ್ಸ್ ಮತ್ತು ನಮ್ಮ ಶಾಲೆಯ ಶಿಕ್ಷಕರೆಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಶಾಲೆ ಶಿಕ್ಷಕರು ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು, ಯಾವುದೇ ಡೌಟ್ ಬಂದರೂ ಸಹ ಸಾಲ್ವ್ ಮಾಡ್ತಾಯಿದ್ರು. ಹಾಗೆ ರಿವಿಷನ್ ಕೂಡ ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ನನಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನಮ್ಮೆಲ್ಲ ಶಿಕ್ಷಕರಿಗೆ ಧನ್ಯವಾದ ಹೇಳಲಿಕ್ಕೆ ತಿಳಿಸ್ತೇನೆ. ಹಾಗೆ ನನ್ನ ಅಪ್ಪ ಅಮ್ಮ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಮನೆಯಲ್ಲಿ ಓದಲಿಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ನಿನ್ನ ಹತ್ರ ಆಗ್ತದೆ, ನೀನು ಓದು ಅಂತ ಹೇಳಿ ದಿನ ಹೇಳ್ತಾ ಇದ್ರು. ಹಾಗಾಗಿ ನಾನು ಅಪ್ಪ ಅಮ್ಮಂಗೂ ಸಹ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ 625 ಅಂಕ ಬರಬಹುದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ಹೀಗಾಗಿ ರಿವ್ಯಾಲ್ಯೂಷನ್ಗೆ ಕೂಡ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ವಿನಾಯಕ ಶಾನ್ಭಾಗ್ ಮಾತನಾಡಿ, ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಭೂಮಿಕಾ ಹೆಗಡೆ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದಿರುವುದು ನಮ್ಮೆಲ್ಲರಿಗೂ ಖುಷಿಯ ಸಂಗತಿ. ನಮ್ಮ ಜಿಲ್ಲೆಗೆ ಮತ್ತು ಕುಮಟಾ ತಾಲೂಕಿಗೂ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಶಾಲೆ ವತಿಯಿಂದ ಭೂಮಿಕಾಳನ್ನು ಸನ್ಮಾನಿಸುವ ಮೂಲಕ ಅವಳ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು. ಮಾಧ್ಯಮ ಪ್ರೌಢಶಾಲೆಯ ಈ ವರ್ಷದ ಎಸ್ಎಲ್ಸಿಯ ವಿದ್ಯಾರ್ಥಿನಿಯಾದಂತಹ ಭೂಮಿಕಾ ನಾಗರಾಜ್ ಹೆಗಡೆ ಅವಳು ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಹಾಗೆ ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೂಡ ಪ್ರಥಮ ಸ್ಥಾನವನ್ನು ಪಡೆದಿರುವಂಥದ್ದು ನಮ್ಮ ಶಾಲೆಗೆ, ನಮ್ಮ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ RL ಸರ್ ಅವರಿಗೆ ಎಲ್ಲರಿಗೂ ಹಾಗೆ ಅವರ ಪಾಲಕರಿಗೂ ಕೂಡ ಅತೀವ ಸಂತಸವನ್ನು ತಂದಿರುವಂಥದ್ದು. ಈ ವಿದ್ಯಾರ್ಥಿನಿ ಕಳೆದ 2 ವರ್ಷಗಳಿಂದ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಸತತವಾಗಿ ಗಳಿಸಿದ್ದಾಳೆ. ಹಾಗೆ ಚೆಸ್ನಲ್ಲಿ ಕೂಡ ರಾಜ್ಯ ಮಟ್ಟದ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷ ಕೂಡ ಭಾಗವಹಿಸಿ ಶಾಲೆಯ ಕೀರ್ತಿಯನ್ನು ಇವಳು ಹೆಚ್ಚಿಸಿರುವಂಥದ್ದು. ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಈ ವಿದ್ಯಾರ್ಥಿನಿ ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ಹಾಗೆ ಶೈಕ್ಷಣಿಕವಾಗಿ ಕೂಡ ಈ ಸಲ SLCಯಲ್ಲಿ ಸಾಧನೆ ಮಾಡಿರುವಂಥದ್ದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಹಾಗೆ ಈ ವಿದ್ಯಾರ್ಥಿನಿ ಕೇವಲ ಶಿಕ್ಷಕರ ಮಾರ್ಗದರ್ಶನ ಹಾಗೆ ತನ್ನ ತಂದೆಯವರಾದಂತಹ ನಾಗರಾಜ್ ಹೆಗಡೆ ಸರ್ ಇವರು ಇಲ್ಲಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕರು ಹಾಗೆ ಅವರ ತಾಯಿಯವರಾದಂಥ ರೇಣುಕಾ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಇಷ್ಟು ಉತ್ತಮವಾದಂತಹ ಸಾಧನೆಯನ್ನು ಮಾಡಿರುವಂಥದ್ದು ನಮ್ಮೆಲ್ಲ ಶಿಕ್ಷಕರಿಗೆ ಹೆಮ್ಮೆ ತಂದಿರುವಂಥದ್ದು. ಹಾಗೆ ಅವಳ ಈ ಸಾಧನೆಗೆ ಕಾರಣೀಕರ್ತರಾದಂಥ ಅವಳನ್ನು ಹಾಗೆ ಮಾರ್ಗದರ್ಶನ ಮಾಡಿದಂಥ ಶಿಕ್ಷಕರನ್ನು ಹಾಗೆ
ಅವರ ಪಾಲಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವಳ ಶೈಕ್ಷಣಿಕ ಸಾಧನೆ ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತುಂಗ ಶಿಖರಕ್ಕೇರಲಿ ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲ ಶಿಕ್ಷಕರು ಪ್ರಾರ್ಥಿಸ್ತಾ ಇದ್ದೇವೆ. ಸಾಧಕ ವಿದ್ಯಾರ್ಥಿನಿಯ ತಂದೆ ನಾಗರಾಜ್ ಹೆಗಡೆ ಮಾತನಾಡಿ, ನನ್ನ ಮಗಳ ಸಾಧನೆ ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಅವಳ ಶ್ರಮ ಮತ್ತು ಶಾಲಾ ಶಿಕ್ಷಕರ ಮಾರ್ಗದರ್ಶನ ಮತ್ತು ಪಾಲಕರಾದ ನಮ್ಮ ಪ್ರೋತ್ಸಾಹ ಅವಳ ಸಾಧನೆಗೆ ಮುಖ್ಯ ಕಾರಣವಾಗಿದೆ. ಶಾಲಾ ಶಿಕ್ಷಕ ವೃಂದಕ್ಕೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ನಾನು ಧನ್ಯವಾದ ಹೇಳುತ್ತೇನೆ ಎಂದರು. ಈ ವರ್ಷ SSLCಯಲ್ಲಿ 625ಕ್ಕೆ 624 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದ ಬಗ್ಗೆ ನಮಗೆ ಅಭಿಮಾನ ಮತ್ತು ಒಂದು ಖುಷಿ ಇದೆ. ಇದಕ್ಕೆ ಮೊದಲನೇದಾಗಿ ಅವಳು ಕಲಿತಾ ಇದ್ದಂಥ ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕರು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರು ಎಲ್ಲ ರೀತಿಯಲ್ಲಿ ಅವಳಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಮುಖ್ಯಾಧ್ಯಾಪಕರು ಅವಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅವಳು ಹೇಗೆ ಓದ್ತಾಳೆ ಆ ರೀತಿಯಲ್ಲಿ ಅವಳನ್ನು ಸಪೋರ್ಟ್ ಮಾಡಿದ್ದಾರೆ. ಈ ಶಾಲೆ ಬರಿಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವಳು ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಆ ಶಾಲೆಯ ಮುಖ್ಯಾಧ್ಯಾಪಕರಿಗೆ ಹಾಗೂ ಅಲ್ಲಿನ ಎಲ್ಲ ಶಿಕ್ಷಕರ ವೃಂದಕ್ಕೆ, ಆಡಳಿತ ಮಂಡಳಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಧ್ಯಾಪಕ ವಿನಾಯಕ ಶಾನ್ಬಾಗ್, ಶಿಕ್ಷಕರಾದ ಇಂದಿರಾ ಜಿ ನಾಯ್ಕ್, ವಾಸುದೇವ್ ಗೌಡ, ವಿನಯ ಪೈ, ಶ್ವೇತಾ ಹೊನ್ನನಮನೆ, ಪ್ರಭಾ DH, ರಂಜನಾ ನಾಯ್ಕ್, ಜ್ಯೋತಿ ದೇವಾಡಿಗ, ಯಶಸ್ವಿ ಮಣಕೀಕರ್, ಗೀತಾ ನಾಯ್ಕ್, ಪ್ರವೀಣ್ ಶಿರೋಡ್ಕರ್, ಭೂಮಿಕಾಳ ತಂದೆ ನಾಗರಾಜ್ ಹೆಗಡೆ, ತಾಯಿ ರೇಣುಕಾ ಹೆಗಡೆ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.